ಸೊ ಈ ವರ್ಷದ್ದು ಬೆಸ್ಟ್ ಸೆಲ್ಲಿಂಗ್ ಫೋನ್ ಅಂಡರ್ 80K ವಿಲ್ ಬಿ ಐಫೋನ್ 17. ಓಕೆ, ಇದನ್ನು ಈಸಿಯಾಗಿ ಹೇಳ್ಬಿಡ್ತೀನಿ. ಆದರೆ ಇದು ಆ್ಯಪಲ್ ಮಾಡಿರೋ ಜಾಣತಿಂದ ಅಲ್ಲ, ಆಂಡ್ರಾಯ್ಡ್ ಬ್ರ್ಯಾಂಡ್ಗಳು ಮಾಡಿರೋ ಮೂರ್ಖತನದಿಂದ. ಸೊ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಐಫೋನ್ 17 ಈ ವರ್ಷ 83,000ಕ್ಕೆ ಲಾಂಚ್ ಆಗಿದೆ. ಕೆಲವೊಂದು ಸೈಟ್ಸ್ಗಳಲ್ಲಿ 1,2,000 ಬ್ಯಾಂಕ್ ಆಫರಿಂದ ಸಿಗುತ್ತೆ. ಆದರೆ ಬೇಸ್ ಐಫೋನ್ 17 ಇರೋದು 83,000. ಓಕೆ, ಐಫೋನ್ 17 ಲಾಸ್ಟ್ 4 ವರ್ಷದಲ್ಲಿ ಎಷ್ಟು ಅಪ್ಗ್ರೇಡ್ ಕೊಟ್ಟಿದ್ದಾರಲ್ಲ, ಕಂಪೇರ್ ಮಾಡಿದರೆ ಒಂದೇ ವರ್ಷದಲ್ಲಿ ಕೊಟ್ಬಿಟ್ರು. ಓಕೆ, ಬೆಟರ್ ಸ್ಕ್ರೀನ್, ಬೆಟರ್ ಕ್ಯಾಮ್ರಾ, ಆಮೇಲೆ ಬೆಟರ್ ಬ್ಯಾಟ್ರಿ ಲೈಫ್ ಎಲ್ಲ ಒಟ್ಟಿಗೆ ಕೊಟ್ಬಿಟ್ರು. ಓಕೆ, ಇದೇ ಟೈಮಲ್ಲಿ ಆಂಡ್ರಾಯ್ಡ್ ಬ್ರ್ಯಾಂಡ್ಗಳು ಒಂದು ಮೂರ್ಖತನದ ಕೆಲಸ ಮಾಡಿದರು. ಏನು ಮಾಡಿದರು ಗೊತ್ತಾ? ಹೋದ ವರ್ಷ ಫಾರ್ ಎಕ್ಸಾಂಪಲ್ ಐಕ್ಯೂ 13 56,000ಗೆ ಬೇಸ್ ವೇರಿಯಂಟ್ ಲಾಂಚ್ ಆಗಿತ್ತು. ಈ ವರ್ಷ 73,000ಕ್ಕೆ ಮಾರ್ತಿದ್ದಾರೆ. ಸೇಮ್ OnePlus 15 ಹೋದ ವರ್ಷ 65,000ಗೆ ಅವ್ರಿಗೆ ಬೇಸ್ ವರ್ಷನ್ ಸಿಗ್ತಿತ್ತು. ಈ ವರ್ಷ 73ಗೆ ಹೋಗಿದ್ದಾರೆ. ಡಿಸ್ಕೌಂಟ್ ಎಲ್ಲ ಸೇರಿ ನನಗೊಂದು 69 ಇತ್ತು, ಆದರೆ ಡೈರೆಕ್ಟ್ ಡಿಸ್ಕೌಂಟ್ ಇತ್ತು. ಓಕೆ, ಈ ವರ್ಷ ಅದೂ ಜಾಸ್ತಿ ಇಲ್ಲ. ಓಕೆ, ಸೊ ಕಂಪೇರ್ ಮಾಡಿದರೆ, ಹೋದ ವರ್ಷ ಕಂಪೇರ್ ಮಾಡಿದರೆ ಐಕ್ಯೂ 13 ಇರಲಿ, OnePlus 13 ಇರಲಿ, ಐಫೋನ್ 16 ಕಂಪೇರ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಸ್ಪೆಕ್ಸ್ ಇತ್ತು ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ. ಓಕೆ, ಕ್ಯಾಮ್ರಾ ಇರಲಿ, ಸ್ಕ್ರೀನ್ ಇರಲಿ, ಎಲ್ಲದರಲ್ಲೂ ತುಂಬ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇತ್ತು ಕಂಪೇರ್ ಮಾಡಿದರೆ ಐಫೋನ್ 16. ಸೊ ಯಾರಾದರೂ ತೊಗೊಳಕ್ಕೆ ಹೋದರೆ ಸುಮ್ಮನೆ ಐಫೋನ್ 16 ಸ್ಪೆಕ್ಸ್ ನೋಡಿ OnePlus ಐಕ್ಯೂಗೆ ತೊಗೊಂಡ್ಬಿಡ್ತಿದ್ರು. ಆಯಿತಾ? ಈ ವರ್ಷ ಏನು ಮಾಡಿದಾರೆ ಗೊತ್ತಾ? ಅದೇ ಬೇಸ್ ವೇರಿಯಂಟ್ಸ್ನ ಐಕ್ಯೂ ಮತ್ತು OnePlus 73,000ಕ್ಕೆ ಲಾಂಚ್ ಮಾಡಿದ್ದಾರೆ. ಓಕೆ, ಸಿಮಿಲರ್ಲಿ ಒಪ್ಪೋದು ಚೆನ್ನಾಗಿದೆ. ಇವೆಲ್ಲ ಫೋನ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಚೆನ್ನಾಗಿದ್ದಾವೆ. ಓಕೆ, ಒಪ್ಪೋ ಫೈಂಡ್ X9 75,000ಗಿದೆ. ಆದರೆ ಇವೆಲ್ಲ ಏನಾಗಿದೆ ಗೊತ್ತಾ? ಈ ಪ್ರೈಸ್ ರೈಸಿಂದ ದೇ ಆರ್ ಡೇಂಜರಸ್ಲಿ ವೆರಿ ಕ್ಲೋಸ್ ಟು ಐಫೋನ್ 17. ಐಫೋನ್ 17 ಪ್ರೈಸ್ 83,000, ಇದ್ರದ್ದು 73, 75 ಮೂರದು ಪ್ರೈಸಿಂಗ್. ಈಗ ಯೋಚನೆ ಮಾಡಿ, ಯಾರಾದರೂ ಒಬ್ಬ ವ್ಯಕ್ತಿ ಮಾರ್ಕೆಟಲ್ಲಿ ಫೋನ್ ತೊಗೊಳಕ್ಕಂತ ಹೋಗ್ತಿದ್ದ 80,000 ಅರೌಂಡ್. ಓಕೆ, ಬ್ರ್ಯಾಂಡ್ ವ್ಯಾಲ್ಯೂ ಯಾವುದಾದ್ರು ಜಾಸ್ತಿ ಇದೆ? ಆ್ಯಪಲ್ದು ಐಫೋನೇ ಜಾಸ್ತಿ ತಾನೇ, ಬ್ರ್ಯಾಂಡ್ ಪವರ್ ಜಾಸ್ತಿ. ಸೊ ಕಂಪೇರ್ ಮಾಡಿ, ನೀವೇನಾದರೂ ಐಕ್ಯೂಗೆ 80,000 ಕೊಡ್ತೀರಾ, ಅಥವಾ ಐಕ್ಯೂ OnePlus ಒಪ್ಪೋ 80,000 ಕೊಡ್ತೀರೋ, ಐಫೋನಿಗೆ ಕೊಡ್ತೀರೋ? ಓಕೆ, ಸೊ ಸಿಂಪಲ್ ಚಾಯ್ಸ್ ಆಗಿಬಿಡುತ್ತೆ. ಈ ವರ್ಷ ಏನಾಗಿದೆ, ಆಂಡ್ರಾಯ್ಡ್ ಬ್ರ್ಯಾಂಡ್ದವರು ತುಂಬ ಪ್ರೈಸ್ ಹೈಕ್ ಮಾಡಿಬಿಟ್ರು. 10,000 ಹೈಕ್ ಮಾಡಿದ್ರು, ಇಟ್ ವಾಸ್ ಓಕೆ. ಓಕೆ, ಈ ಸರ್ತಿ ಅವ್ರು ಜಾಸ್ತಿನೇ ಹೈಕ್ ಮಾಡಿಬಿಟ್ಟಿದ್ದಾರೆ. ದೇ ಆರ್ ಟೂ ಕ್ಲೋಸ್ ಟು ಐಫೋನ್. ಸ್ಪೆಕ್ಸ್ ವೈಸ್ ಈಗಲೂ ಹೇಳ್ತೀನಿ, ಕ್ಯಾಮ್ರಾ ವೈಸ್ ಆಂಡ್ರಾಯ್ಡ್ ಮೊಬೈಲ್ಸ್ ಫ್ಲ್ಯಾಗ್ಶಿಪ್ ಏನು ಹೇಳಿದ್ನಲ್ಲ, ಈಗ ಅವ್ರದ್ದು ಕ್ಯಾಮ್ರಾಸ್ ಚೆನ್ನಾಗೇ ಇದ್ದಾವೆ ಕಂಪೇರ್ ಮಾಡಿದರೆ ಐಫೋನ್. ಆದರೆ ಬ್ರ್ಯಾಂಡ್ ವ್ಯಾಲ್ಯೂ ಗೆದ್ದು ಬಿಡುತ್ತಿಲ್ಲಿ. ಈ ಸ್ಪೆಸಿಫಿಕಲಿ ಈ ಪ್ರೈಸ್ ಪಾಯಿಂಟಲ್ಲಿ 80,000 ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಯಾರಾದರೂ ಐಫೋನ್ ಸಿಗುತ್ತೆ ಅಂತಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಪ್ಲಸ್ ಇಂಡಿಯಾದಲ್ಲಿ ಇನ್ನೂ ಇದೆ, ಶೋಬಾಜಿ ಇದೆ. ಓಕೆ, ಯಾರು ಮೊಬೈಲು ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಜಾಸ್ತಿ ತೊಗೋತಾರೆ ಅದ್ರ ಯುಟಿಲಿಟಿಗಿಂತ. ಅದಕ್ಕೆ ತಾನೇ ಐಫೋನ್ ಇಂಡಿಯಾದಲ್ಲಿ ಜಾಸ್ತಿ ಸೆಲ್ ಆಗ್ತಿರೋದು ಕರೆಂಟ್ಲಿ. ಸೊ ದೇ ಆರ್ ಟೂ ಕ್ಲೋಸ್ ಟು ಐಫೋನ್. ಅದಕ್ಕೆ ನೋಡಿದರೆ ಲಾಸ್ಟ್ 2 ತಿಂಗಳಿಂದ ಯಾವ ವೆಬ್ಸೈಟಲ್ಲೂ ಐಫೋನ್ 17 ಸ್ಟಾಕೇ ಸಿರಲಿಲ್ಲ. ಓಕೆ, ಈಗ ಲಾಸ್ಟ್ 1 ವೀಕಲ್ಲಿ ಐಫೋನ್ 17 ಸ್ಟಾಕು ಅವೈಲಬಲ್ ಆಗ್ತಿದೆ ಎಲ್ಲ ರೀಟೇಲ್ ಇದರಲ್ಲಿ. ಸ್ಪೆಸಿಫಿಕಲಿ ಅಮೆಝಾನ್ ಹತ್ರ ಇನ್ನೂ ಸಿಗಲ್ಲ. ಓಕೆ, ನಾನು ನೋಡಿದ್ದು ಸ್ವಿಗ್ಗಿ ಮತ್ತು ಬ್ಲಿಂಕಿಟಲ್ಲಿ ನೋಡಿದೆ, ಅಲ್ಲಿ ಅವೈಲೇಬಲ್ ಇದೆ, ಅಮೆಝಾನಲ್ಲಿ ಇಲ್ಲ. ಓಕೆ, ಹಾಗೆ ಫ್ಲಿಪ್ಕಾರ್ಟಲ್ಲೂ ಈಗ ಅವೈಲೇಬಲ್ ಆಗಿದೆ ಲಾಸ್ಟ್ 1 ವೀಕಿಂದ. ಸೊ ಡಿಮಾಂಡ್ ಎಷ್ಟಿದೆ ಅರ್ಥ ಮಾಡ್ಕೊಳ್ಳಿ. ಜನನೂ ಈ ವರ್ಷ ತಲೆ ಓಡಿಸ್ತಿದ್ದಾರೆ. ಓಕೆ, OnePlus ಐಕ್ಯೂ ಅಥವಾ ಬೇರೆ ಬ್ರ್ಯಾಂಡ್ ಇದೇ ರೇಂಜಲ್ಲಿ ತೊಗೊಳೋಕ್ಕಿಂತ ಆ್ಯಪಲ್ ಐಫೋನ್ ಚೆನ್ನಾಗಿದೆ ತೊಗೊಂಬಿಡೋಣ ಅಂತ. ಆ್ಯಂಡ್ ಸ್ಪೆಸಿಫಿಕಲಿ ಆಂಡ್ರಾಯ್ಡ್ ಬ್ರ್ಯಾಂಡ್ಸ್ಗೂ ಬೈಯಂಗಿಲ್ಲ. ರ್ಯಾಮ್ ಶಾರ್ಟೇಜು, ಮೆಮರಿ ಶಾರ್ಟೇಜ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತ ಆಲ್ರೆಡಿ ಈಗ AI ಬೂಮಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಓಕೆ, ಸೊ ಅದನ್ನು ಆಂಟಿಸಿಪೇಟ್ ಮಾಡಿ ಮುಂದೆ ಪ್ರೈಸ್ ರೇಸ್ ಮಾಡೋಕ್ಕಿಂತ ಈಗಲಿಂದಾನೇ ನಾವು ರೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು ಇದು. ಓಕೆ, ಬೇಸಿಕಲಿ ಸೊ ಆಂಡ್ರಾಯ್ಡ್ ಬ್ರ್ಯಾಂಡ್ಸ್ಗಳಿಗೂ ಬೈಯಂಗಿಲ್ಲ. ಓಕೆ, ಅವ್ರದ್ದು ಪ್ಲ್ಯಾನಿಂಗ್ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಕರೆಂಟ್ಲಿ ಕನ್ಸಿಡರ್ ಮಾಡಿದರೆ ಈ ಪ್ರೈಸಿಂದ ಗೆಲ್ತಿರೋದು ಆ್ಯಪಲ್ ಐಫೋನ್ ಅಷ್ಟೇ. ಸೊ ಈ ವರ್ಷದ ಬೆಸ್ಟ್ ಸೆಲ್ಲಿಂಗ್ ಫೋನ್ ಅಂಡರ್ 80K ವಿಲ್ ಬಿ ಐಫೋನ್ 17, ಡೌಟೇ ಇಲ್ಲ. ಓಕೆ, ಮುಂದಿನ ವರ್ಷ BBD ಸೇಲಲ್ಲೂ ಮತ್ತೆ ಸೇಲ್ ಆಗುತ್ತೆ, ಸಿಕ್ಕಾಪಟ್ಟೆ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ
ಈ ವರ್ಷದ ಐಫೋನ್ 17 ಸ್ಟ್ರಾಂಗ್ ಕಂಟೆಂಡರ್ ಇತ್ತು, ಆದರೆ ಪ್ರೈಸ್ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಪ್ರೈಸ್ ಹೈಕ್ ಮಾಡಿಬಿಟ್ಟು ಅದನ್ನು ಡೆಫಿನೆಟ್ಲಿ ಬೆಸ್ಟ್ ಚಾಯ್ಸ್ ಮಾಡಿಬಿಟ್ರು. ಓಕೆ, ಸೊ ನಿಮ್ದೇನು ಚಾಯ್ಸ್ ಇದೆ? ನೀವು 80,000 ಒಂದು ಮೊಬೈಲ್ ತೊಗೋತಾ ಇದ್ದರೆ ನೀವು ಯಾವುದಾದ್ರೂ ಆ್ಯಂಡ್ರಾಯ್ಡ್ ಬ್ರ್ಯಾಂಡ್ ತೊಗೋತೀರಾ ಅಥವಾ ನೀವು ಐಫೋನ್ 17 ತೊಗೋತೀರಾ? ನಿಮ್ಮ ಒಪಿನಿಯನ್ ನಮ್ಗೆ ಹೇಳಿ. ಓಕೆ, ಚಲೋ, ಥ್ಯಾಂಕ್ ಯು.